ಅಂಬುಬಾಚಿ ಮೇಳ ಸುದ್ದಿಯಲ್ಲಿರಲು ಕಾರಣ ಅಸ್ಸಾಂನ ಕಾಮಾಖ್ಯ ದೇವಾಲಯದ ವಾರ್ಷಿಕ ಅಂಬುಬಾಚಿ ಮೇಳಕ್ಕಾಗಿ ಸಾವಿರಾರು ಭಕ್ತರು ಆಗಮಿಸಿದ್ದಾರೆ. ಅಂಬುಬಾಚಿ ಮೇಳದ ಬಗ್ಗೆ ಈ ಹಬ್ಬವನ್ನು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಜೂನ್ನಲ್ಲಿ ಪಾರ್ವತಿ ದೇವಿಯ ಅವತಾರವಾದ ಕಾಮಾಖ್ಯ ದೇವಿಗೆ ಅರ್ಪಿತವಾದ ಪೂಜ್ಯ ದೇವಾಲಯವಾದ ಕಾಮಾಖ್ಯ ದೇವಸ್ಥಾನದಲ್ಲಿ ನಡೆಸಲಾಗುತ್ತದೆ. ಈ ಹಬ್ಬವು ಫಲವತ್ತತೆ, ಮಾನ್ಸೂನ್ನ ಆರಂಭ ಮತ್ತು ಭೂಮಿಯನ್ನು ಫಲವತ್ತಾದ ಮಹಿಳೆಯಾಗಿ ಚಿತ್ರಿಸುವ ಸಂಸ್ಕೃತಿಗಳಲ್ಲಿ ವ್ಯಾಪಕವಾದ ಐತಿಹಾಸಿಕ ನಂಬಿಕೆಯೊಂದಿಗೆ ಸಂಬಂಧಿಸಿದೆ. ಅಂಬುಬಾಚಿ ಎಂಬ ಹೆಸರು ಸ್ವತಃ ನೀರು ಹರಿಯುವುದನ್ನು ಅರ್ಥೈಸುತ್ತದೆ. ಕಾಮಾಖ್ಯ ದೇವಾಲಯ ಅಸ್ಸಾಂನ ಗುವಾಹಟಿಯಲ್ಲಿರುವ ನೀಲಾಚಲ ಬೆಟ್ಟಗಳ ಮೇಲೆ ನೆಲೆಗೊಂಡಿರುವ ಇದು ಭಾರತದ 51 ಶಕ್ತಿಪೀಠಗಳಲ್ಲಿ ಅತ್ಯಂತ ಹಳೆಯದು ಮತ್ತು ಅತ್ಯಂತ ಪೂಜ್ಯವಾದುದು. ಮುಖ್ಯ ದೇವಾಲಯವು 10 ಮಹಾವಿದ್ಯಾಗಳಿಗೆ ಮೀಸಲಾಗಿರುವ ಪ್ರತ್ಯೇಕ ದೇವಾಲಯಗಳಿಂದ ಆವೃತವಾಗಿದೆ. ಕಾಳಿ, ತಾರಾ, ಸೋಡಶಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮಾವತಿ, ಬಾಗಲಮುಖ, ಮಾತಂಗಿ ಮತ್ತು ಕಮಲಾಕ. ದೇವಾಲಯದ ಪ್ರಸ್ತುತ ರಚನೆಯನ್ನು 1565 ಸಿರಲ್ಲಿ 11ನೇ ವ್ಯವಕಲನ 12ನೇ ಶತಮಾನದ ಹಿಂದಿನ ಕಲ್ಲಿನ ದೇವಾಲಯದ ಅವಶೇಷಗಳನ್ನು ಬಳಸಿಕೊಂಡು ಪುನರ್ನಿರ್ಮಿಸಲಾಯಿತು. ವಾಸ್ತುಶಿಲ್ಪದ ದೃಷ್ಟಿಯಿಂದ ದೇವಾಲಯವನ್ನು 2 ವಿಭಿನ್ನ ಶೈಲಿಗಳ ಸಂಯೋಜನೆಯಿಂದ ರೂಪಿಸಲಾಗಿದೆ. ಅವುಗಳೆಂದರೆ ಸಾಂಪ್ರದಾಯಿಕ ನಾಗರ ಅಥವಾ ಉತ್ತರ ಭಾರತೀಯ ಮತ್ತು ಸಾರ್ಸೆನಿಕ್ ಅಥವಾ ಮೊಘಲ್.